ಫಸ್ಟ್ ಟೈಮ್ ಒಬ್ಬ ಪೊಲೀಸ್ ಆಫೀಸರ್ ನಿನ್ ಮನೆ ಒಳಗೆ ಕಾಲಿಟ್ಟಿದ್ದಾನೆ. ಇಷ್ಟು ಸೌಂಡ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ರುದ್ರ ಪ್ರತಾಪ್? ಎಸಿಪಿ, ರೂಲಿಂಗ್ ಪಾರ್ಟಿ ಪ್ರೆಸಿಡೆಂಟ್ ಮನೆಗೆ ಬಂದು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ, ಇದೆಂತ ಕ್ರೈಮ್ ಅಂತ ಗೊತ್ತಾ ನಿನಗೆ? ಇಷ್ಟೆಲ್ಲ ಆದ್ಮೇಲೆ ಈ ಡೈಲಾಗ್ ಬೇಕೇನೋ ನಿನ್ಗೆ? ರುದ್ರ ಪ್ರತಾಪ್ ಮಗನಾದ ವಿಕ್ರಮ್ ಪ್ರತಾಪ್ ನನ್ನ ಅರೆಸ್ಟ್ ಮಾಡಕ್ಕೆ ಅರೆಸ್ಟ್ ವಾರೆಂಟ್ ಜೊತೆ ಪೊಲೀಸ್ ಮನೆಗೆ ಬಂದಾಗ ರುದ್ರ ಪ್ರತಾಪ್ ಕಡೆಯವರು ಮೃಗಗಳಂತೆ ಅಟ್ಯಾಕ್ ಮಾಡಿದಾಗ ಎಸಿಪಿ ಸೂರ್ಯ ಅವರು ಆತ್ಮರಕ್ಷಣೆಗಾಗಿ ಕಾಲಿಗೊಂದು ರೌಂಡು, ಗಾಳಿಯಲ್ಲಿ 2 ರೌಂಡು ಶೂಟ್. ಬಾಸ್ ಗೌಡ್ರೆ ತಗೊಳ್ಳೆ. ಎಸ್ ಬಾಸ್. ನಾನ್ ಬೇಲೆಬಲ್ ವಾರೆಂಟ್. ನಮ್ ಬಾಸ್ ಎಂಟ್ರಿ ಕೊಟ್ಟಿದ್ ಫೋರ್ಸ್ಗೆ ರುದ್ರ ಪ್ರತಾಪ್ ಮೆಂಟ್ಲಾಗ್ಬಿಟ್ನಾ? ಸಿಟಿಲಿರೋ ಟಾಪ್ ಮೋಸ್ಟ್ ಡಾಕ್ಟರ್ಸ್ ಹೇಳಿ ಡಾಕ್ಟರ್. ಪೇಷಂಟ್ಗೆ ತನ್ನ ಮೇಲೆ ಬಂದಿರೋ ಆರೋಪನ ತಡ್ಕೊಳ್ಳಕ್ಕಾಗದೆ ಹೈ ಬಿಪಿ ಆಗಿದೆ. ಅದರಿಂದ ಬ್ರೈನ್ ಅಲ್ಲಿ ಇಂಟ್ರಾಸರ್ಬಲ್ ಹ್ಯಾಮ್ರೇಜ್ ಆಗಿ ಬಾಡಿ ಪೂರ್ತಿ ಸತ್ತೋಗಿದೆ. ಅದಕ್ಕೆ ಇವ್ರನ್ನ ಅರ್ಜೆಂಟ್ ಆಗಿ ಅಮೆರಿಕಾದಲ್ಲಿರೋ ಅರ್ಜೆಂಟೈನ್ ಅನ್ನೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ ಇಂದ ಪರ್ಮಿಷನ್ ಲೆಟರ್ ಬಂದಿದೆ. ಈವ್ನಿಂಗ್ 5 o'clock ಫ್ಲೈಯಿಂಗ್ ಟು US. ಅಲೋಕ್, ಯಾಕೆ ಬಾಸ್ ಹಾಕಿ. ಸೂರ್ಯ ಏನ್ ಮಾಡ್ತಾ ಇದೀಯಾ? ಗಾಬರಿ ಆಗೋದ್ ಬೇಕಾಗಿಲ್ಲ. ಇದು ದೇಸಿ ಟ್ರೀಟ್ಮೆಂಟ್ 100% ವರ್ಕ್ ಆಗುತ್ತೆ. ಏನ್ ಡಾಕ್ಟರ್? ಆಗುತ್ತೆ ಆಗುತ್ತೆ. ಬೆಂಕಿ ಪಟ್ಟಣ ಕೊಡ್ತೀರಾ ಡಾಕ್ಟರ್? ಹಾ, ಬೆಂಕಿ ಪಟ್ಟಣ. ರೇ, ನಮ್ಮನ್ನ ಏನ್ರಿ ಅನ್ಕೊಂಡಿದೀರಾ? ವಿ ಆರ್ ಡಾಕ್ಟರ್ಸ್. ಲೈಟ್ ತಗೊಳ್ಳಿ ಸರ್. ಪಟಾಕಿ ವೈದ್ಯ ಕೆಲಸ ಮಾಡ್ತಿದೆ ಬಾಸ್. ಕೈ ಕಾಲು ಶೇಕ್ ಆಗ್ತಿದೆ. ಅವತ್ತೇನೋ ಹೇಳ್ತಿದೆ ಪೊಲಿಟಿಷಿಯನ್ ಅಂದ್ರೆ ಕಿಂಗು ಪುಂಗು ಅಂತ. ಪೊಲೀಸ್ ಅಂದ್ರೆ ಏನ್ ಗೊತ್ತಾ? ಪೊಲೀಸ್ ಅಂದ್ರೆ ಪವರ್. ಅದ್ರ ಇಂಪ್ಯಾಕ್ಟ್ ಹಾಗಿರುತ್ತೆ. ಪೊಲೀಸ್ ಅಂದ್ರೆ ಭಯ, ಅದು ಹೀಗಿರುತ್ತೆ. ಪೊಲೀಸ್ ಅಂದ್ರೆ ಪೌರುಷ, ಅದು ನನ್ನ ಹಾಗಿರುತ್ತೆ. ಮನ್ವಿತಾ ಅನ್ನೋ ಮ್ಯೂಟ್ ಗರ್ಲ್ ನ ಕ್ರೂರವಾಗಿ ಕೊಂದಿರೋ ಇವನ್ನ ನೇಣ್ಗಂಬು ಕೇರ್ಸೋವರೆಗೂ ಐ ವಿಲ್ ನಾಟ್ ರಿಲ್ಯಾಕ್ಸ್. ಹೇಳ್ದಂಗೆ ಇನ್ ಟೈಮ್ ನಿನ್ ಮಗುನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಿನ್ಗೂ 3 ದಿನ ಟೈಮ್ ಕೊಡ್ತೀನಿ. ಅದೇನ್ ಕಿತ್ತಾಕೋತ್ಯೋ ಕಿತ್ತಾಕೊಳ್ಳೋ. ಸ್ಟೇಟ್ ಇಂದ ಸೆಂಟ್ರಲ್ ವರ್ಗೂ ಅದ್ಯಾವ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೋತ್ಯೋ ಮಾಡ್ಕೋ. ತಾಕತ್ತಿದ್ರೆ ನಿನ್ನ ಮಗನ್ನ ಸ್ಟೇಷನ್ ಇಂದ ಆಚೆ ಕರ್ಕೊಂಬರಲ್ಲ. ಏ ರುದ್ರ ಪ್ರತಾಪ್, ಜನರಲ್ ಆಗಿ ಮನುಷ್ಯನ್ಗೆ 1 ಟೀ ಸ್ಪೂನ್ ಅಷ್ಟು ಟೆಂಪರ್ ಇರುತ್ತೆ. ಆದ್ರೆ ಈ ಖಾಕಿ ಹಾಕ್ದವನ್ಗೆ ಟನ್ ಗಟ್ಲೆ ಇರುತ್ತೆ. ನನ್ನ ನೋಡಿ ನಗ್ತಿದ್ದಾರೆ, ಕೇಳಿಸ್ತಾ ಇದೆಯಾ? ಭಯ. ಸುಮ್ಮನೆ ಕೇಳೋರ್ನ. ಯೂತ್ ಲೀಡರು ಜೈಲೊಳಗಡೆ ಇರುವಾಗ ಸ್ಟೂಡೆಂಟ್ಸು ಸೈಲೆಂಟ್ ಆಗಿರಬಾರ್ದು. ನಮ್ ಕಂಟ್ರೋಲ್ ಅಲ್ಲಿರೋ ಸ್ಟೂಡೆಂಟ್ ಯೂನಿಯನ್ಸ್ ನ ರುಚಿಗೆಪ್ಸು. ಸಿಟಿ ಫುಲ್ ಶೇಕ್ ಆಗ್ಬೇಕು.
ಡಿಯರ್ ಸ್ಟೂಡೆಂಟ್ಸ್, ಈ ಸ್ಟ್ರೈಕು ಗಲಾಟೆ ಎಲ್ಲ ಬಿಟ್ಟು ಹೊರಟ್ಬಿಡಿ. ನಿಮ್ಗೆಲ್ಲ ಒಳ್ಳೆ ಭವಿಷ್ಯ ಇದೆ. ಆ ರುದ್ರ ಪ್ರತಾಪ್ ಮಾತ್ ಕೇಳಿ ನಿಮ್ ಫ್ಯೂಚರ್ ಹಾಳು ಮಾಡ್ಕೋಬೇಡಿ. ಚಲ್ ಚಲ್ ಚಲ್. ನಮ್ಮ ಭವಿಷ್ಯನ ಹೇಗ್ ರೂಪಿಸ್ಕೋಬೇಕು ಅಂತ ನಮಗ್ ಗೊತ್ತು. ಹೋಗ್ರಿ. ನಮ್ಮ ಯೂತ್ ಲೀಡರ್ ವಿಕ್ರಮ್ ಪ್ರತಾಪ್ ನ ರಿಲೀಸ್ ಮಾಡಿಲ್ಲ ಅಂದ್ರೆ ನಾನು ಇಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನಿಮ್ ಮೇಸಿಪ್ಪಿಗೆ ಹೇಳು ಮುಚ್ಕೊಂಡ್ ರಿಲೀಸ್ ಮಾಡಕ್ಕೆ, ಇಲ್ಲ ಅಂದ್ರೆ ಕೊಯ್ದು ಬಿಡ್ತೀನಿ. ಏನಮ್ಮ ನಮ್ಮ ಸ್ಟ್ರೈಕ್ ಗೆ ಹುಮ್ಮಸ್ ಕೊಡಕ್ಕೆ ಪೊಲೀಸ್ನವರು ಬ್ಯಾಂಡ್ ಸೆಟ್ ಫಿಕ್ಸ್ ಮಾಡ್ತಾರೆ. ನಾವೇನು ಇಲ್ಲಿ ಡ್ಯಾನ್ಸ್ ಮಾಡ್ಬೇಕಾ? ನಮ್ಮನ್ನು ಭಯ ಪಡಿಸಕ್ಕೆ ಎಕ್ಸ್ಟ್ರಾ CRPF ಬೇರೆ ಕರ್ಕೊಂಡ್ ಬಂದಿದ್ದಾರೆ. ಬಂದಿರೋದು CRPF ಅಲ್ಲ ಕಂದ, MRPF. MRPF ಮದರ್ಸ್ ರ್ಯಾಪಿಡ್ ಪ್ರೊಟೆಕ್ಷನ್ ಫೋರ್ಸ್. ಸಿಟಿಸನ್ಸ್ ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಟ್ ಮಾಡ್ಬೇಕಾಗಿರೋದು ಪೊಲೀಸ್. ಸ್ಟೂಡೆಂಟ್ಸ್ ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಟ್ ಮಾಡ್ಬೇಕಾಗಿರೋದು ಟೀಚರ್ಸ್. ಮಕ್ಳು ತಪ್ಪು ಮಾಡಿದ್ರೆ ಅವ್ರಿಗೆ ಬುದ್ಧಿ ಹೇಳ್ಬೇಕಾಗಿರೋದು ಪೇರೆಂಟ್ಸ್. ಮೈ ಡಿಯರ್ ಮದರ್ಸ್, ಟೇಕ್ ಪೊಸಿಷನ್. ಅಟ್ಯಾಕ್. ಅಲ್ಲಿ ಮದರ್ಸ್ ಬ್ಯಾಂಡ್ ಬಾರಿಸ್ತಿದ್ದಾರೆ, ಇಲ್ಲಿ ನಮ್ ಬ್ಯಾಂಡ್ ಅನ್ನು ಬಜಾಯಿಸೋಣ. ರೆಡಿ? ಏನ್ ಮಾಡ್ತಾರೆ ಅವರು? ವಿಕ್ರಮ್ ಪ್ರತಾಪ್ ನ ರಿಲೀಸ್ ಮಾಡೋವರೆಗೂ ಕಾಲೇಜು ಇಲ್ಲ, ಎಕ್ಸಾಮು ಇಲ್ಲ, ಏನೂ ಇಲ್ಲ. ಎಷ್ಟು ಗಂಟೆಗೆ ಎಕ್ಸಾಮು? 2 ಗಂಟೆಗೆ. ಓಕೆ, ಟೆಲ್ ಮಿ ವಾಟ್ ಈಸ್ ದ ಯೂಸ್ ಆಫ್ ಕೆಪಾಸಿಟರ್? ಹೌ ಡಸ್ ಎ ಪ್ರೊಸೆಸರ್ ವರ್ಕ್? ವಾಟ್ ಈಸ್ ಇಂಪಲ್ಸ್? ಏನು ಗೊತ್ತಿಲ್ಲದೆ ಎಕ್ಸಾಮ್ ಅಲ್ಲೇ ಡಗ್ಗ ಬರೆಸ್ತೀಯಾ? ತಿಂಗಳಿಗೆ 10 ಸಾವಿರ ಪಾರ್ಲರ್ಗೆ ಹೋಗೋದ್ ಗೊತ್ತು, ದುಪ್ಪಟ್ಟದಲ್ಲಿ ಮುಖ ಮುಚ್ಕೊಂಡು ಹುಡುಗರಿಂದ ಬೈಕಲ್ಲಿ ಸುತ್ತಾಡೋದ್ ಗೊತ್ತು, ವಾಟ್ಸಪ್ ಫೇಸ್ಬುಕ್ ಅಂತ ರಾತ್ರಿ ಇಡೀ ಚಂಗ್ಲತ್ತೋದ್ ಗೊತ್ತು, ಎಕ್ಸಾಮಿಗೆ ಪ್ರಿಪೇರ್ ಆಗೋದ್ ಗೊತ್ತಿಲ್ವಾ? ಗೊತ್ತಿಲ್ವೇನೆ? ಏನೋ ಇದು ನಿನ್ ಹೇರ್ ಸ್ಟೈಲು? ಫಂಕಿ ಸ್ಟೈಲ್ ಮ್ಯಾಮ್. ಅಂಕಿನಾ? ನೀ ಏನು ಓದಕ್ ಹೋಗ್ತೀಯೋ, ಏನು ಕೋತಿ ಆಡ್ಸಕ್ ಹೋಗ್ತೀಯೋ? ಪೊಲೀಸ್ನವ್ರಿಗೆ ರೇಜರ್ ತೋರಿಸ್ತೀಯ, ರೇಜರ್ ಮಾಡ್ತೀನಿ ತಡಿ ನಿನಗೆ. ಎದ್ದೇಳು ನನ್ನ ಮಗನೇ. ಇದು ಒಂಥರ ಚೆನ್ನಾಗಿದೆ, ಮೊಟ್ಟೆ ಸ್ಟೈಲ್. ಮೊಟ್ಟೆ ಸ್ಟೈಲಾ? ನಮ್ಮವ್ವ ಮಾತ್ರ ನನಗೆ ಹೊಡಿಯಲ್ಲ ಅಲ್ವೇನವ್ವ? ನಿಮ್ಮವ್ವ ಅವ್ವ ಅಲ್ವೋ? ಒನಕೆ ಓಬವ್ವ. ನಮ್ಮ ರುದ್ರ ಪ್ರತಾಪಣ್ಣ ನನ್ನ ಹೆತ್ತು ತಾಯಿಗಿಂತ ಜಾಸ್ತಿ. ಹಾ, ಬಾಸ್, ಈ ಆಪರೇಷನ್ ಏನಾದ್ರೂ ಒಂದು ಹೆಸರಿಡಿ ಬಾಸ್. ಸ್ವಚ್ಛ ಭಾರತ ತರ ಸ್ವಚ್ಛ ವಿದ್ಯಾರ್ಥಿ ಅಭಿಯಾನ ಅಂತ ಇಡೋಣ. ಓ ಸೂಪರ್ ಬಾಸ್. ಆಲ್ ಕ್ಲಿಯರ್ ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.